ಸಿದ್ಧಾರೂಢರು ಊರನ್ನ ಬಿಟ್ಟು ಬರ್ಬೇಕಾದ್ರೆ ಸಣ್ಣ ವಯಸ್ಸಿನೊಳಗೆ ಗುರುವಿನನ್ನು ಹುಡುಕೊಂಡು ಹೋಗ್ತಾರ. ಒಂದಲ್ಲ ಎರಡಲ್ಲ ಹಲವಾರು ಈ ದೇಶವನ್ನೇ ಸಂಚಾರ ಮಾಡ್ತಾರ. ಸಂಚಾರ ಮಾಡಬೇಕಾದ್ರೆ ಅವರಿಗೆ ಸಿಕ್ಕಂಥ ಗುರು ಯಾರು ಅಂತಂದ್ರೆ ಗಜದಂಡ ಶಿವಳವರು, ದೇವರ ಬೋಪುರನ ಗಜದಂಡ ಶಿವಗಳು. ಅವ್ರನ್ನ ನಂಬಿದ ಇರ್ಲಿಲ್ಲ ಸಮಾಧಾನ 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 ಯಪ್ಪ ಸಮಾಧಾನ ಇರಲಿಲ್ಲ, ಏನಾಗಲ್ಲ ಇರಲಿಲ್ಲ, ಏನಾಗಲ್ಲ ಇರಲಿ ಯಪ್ಪ ಹಿರಿಯರ ಇರಲಿ ಏನಾಗಲ್ಲ. ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರರ. ಏ ತಮ್ಮ ನೀವ್ಯಾಕಿದ್ದೀರಿ? ಅಲ್ಲ ಇವ್ರು ಯಾಕೆ ಹೊಂಟ್ರ ಕುಂದ್ರೆ ಏನಲ್ಲಿ ಏನಾಗಿಲ್ಲ ಕೆಳಗೆ ಕೊಡ್ರಿ. ಏನು ಹಿಂಗೆ ಇಂಥದಕ್ಕೆ ಬೇಕು ನಮ್ಮ ಮಂದಿ ಪ್ರವಚನ ಕೇಳಕ್ಕಂದ್ರೆ ಕೇಳಬೇಡ್ರಿ. ಬರೀ ಎರಡು ಮಾತಿಗೆ ಎದ್ದು ಹೊಂಟ್ರಿ ಎಲ್ಲರೂ ಪೋದು ಇರಲಿ ಸಮಾಧಾನ. ಈ ಕಡೆ ಹೊಳ್ರಿ ಏನಾಗಿ ಹೇಳಿದ್ನಲ್ಲ ನಾನು ಏನು ಹೇಳಕತ್ತಿದ್ದೀನಿ ನಾನು? ಯವ್ವ ಆಶ್ಚರ್ಯ ಏನು ಅಂತಂದ್ರೆ ನೆನಪಿರಲಿ, ಸಿದ್ಧಾರೂಢರು ಗುರುವಿನ ಹುಡುಕೊಂಡು ಯಾವಾಗ ಹೊಂಟಾರ ಹೋಗ್ಬೇಕಾದ್ರೆ ಗಜದಂಡ ಶಿವಗಳನ್ನ ಭೇಟಿ ಆದರೂ ನೆನಪಿರ್ಲಿವ ಗುರು ಸೇವೆಯನ್ನು ಹೆಂಗೆ ಮಾಡ್ತಾರಂತಂದ್ರೆ 12 ವರ್ಷಗಳ ಕಾಲ ಬರೇ ಕುದುರಿಲಾಯ ಕೆಲಸ ಮಾಡಿದ್ದಾರೆ ಸಿದ್ಧಾರೂಢರು. ಏನ್ರಿ ಕುದುರಿಲಾಯ ಕೆಲಸ. ನಾವ್ಯಾರ ಗುರುವಿನ ಮಟ್ಟಕ್ಕೆ ಹೋಗಿ ಬಂದ್ರೆ ಕುದುರಿಲಾಯ ಅಲ್ಲ, ತಿಂದು ತಾಟ ತೊಳಿಬೇಕಂತ ಕುತ್ತಿಗೆ ಬರ್ತ ನಮ್ಮ ಮಂದಿಗೆ. ಯಾರು ತೊಳೆ ಇರ್ತಾರಂತೆ ಹಂಗೆ ಬರ್ತೀವಿ. ಹಿಂಗಿದ್ದಾಗ ಎಲ್ಲಿ ಬರ್ಬೇಕ ನಮಗೆ ಕ್ಯಾಬಿನೈ ಕುಚ್ಬಿನೈ. ಯಾರಿಗೆ ಎಲ್ಲಿ ಹೆಂಗಿರ್ಬೇಕು, ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ತಂದೆ ತಾಯಿ ಅಂದ್ರೆ ಏನು, ಹೆಂಗನ್ನು ನಮ್ಗೆ ಗೊತ್ತಿರಂಗಿಲ್ಲ ನಮ್ಮ ಮಂದಿಗೆ ನಾವೇನು ಹೇಳ್ತೀವ್ರಿ ಅಲ್ಲ. ಆಶ್ಚರ್ಯ ಏನು ಅಂತಂದ್ರೆ 12 ವರ್ಷಗಳ ಕಾಲ ಸಮರ್ಥ ಸದ್ಗುರು ಸಿದ್ಧಾರೂಢರು ಗಜದಂಡ ಶಿವಳು ಸೇವೆ ಮಾಡಬೇಕಾದ್ರೆ ಮೊದಲಿಗೆ ಅವ್ರನ್ನ ಕಳಿಸಿದ್ದ ಎಲ್ಲಿಗೆ ಅಂದ್ರೆ ಕುದುರೆಲಾಯ ಕೆಲಸ ಮಾಡಕತ್ರ. 12 ವರ್ಷ ಒಳಗೆ ಕರ್ಕೊಳ್ಳಿಲ್ಲ ಗಜದಂಡ ಶಿವಳವ್ರನ್ನ. ಒಳಗೆ ಕರ್ಕೊಳ್ದಿರುವಂಥ ಸಮಯದೊಳಗೆ ನಿತ್ಯದ ಕೂಡ ಸೇವೆ ಮಾಡಬೇಕಾದ್ರೆ ಸಿದ್ಧಾರೂಢರು ಮನಸ್ಸಾಪೂರ್ವಕವಾಗಿ ಮನಸ್ಸಿಟ್ಟು ಗುರು ಸೇವೆಯನ್ನು ಮಾಡ್ಲಿಕ್ಕತ್ತಾರ. ಗುರುವಿನ ಬಟ್ಟಿ ತೊಳೆಕತ್ತಾರ, ಗುರುವಿಗಾಗಿ ನೀರು ಕಾಸಕತ್ತಾರ, ಗುರುವಿಗಾಗಿ ಉಪತ್ರಿ ತರಕತ್ತಾರ, ಗುರುವಿಗಾಗಿ ಏನೆಲ್ಲ ಹೇಳ್ತಾರೆ ಎಲ್ಲ ಕೆಲಸವನ್ನು ಕೂಡ ಮನಸ್ಸಾಪೂರ್ವಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಸಿದ್ಧಾರೂಢರು ಗುರು ಸೇವೆಯನ್ನು ಮಾಡಬೇಕಾದ್ರೆ ಲಕ್ಷ ಕೊಟ್ಟು ಕೇಳಿರುವ ಎಂಥ ಶಕ್ತಿ ಬಂದಿತ್ತು ಅಂದ್ರೆ ಸಿದ್ಧಾರೂಢರಿಗೆ ಗುರು ಸೇವೆಯನ್ನು ಮನಮುಟ್ಟಿ ಮಾಡಿದ್ದಕ್ಕಾಗಿ. ಪತಿವ್ರತ ಧರ್ಮ ದೊಡ್ಡದಾಗಬೇಕನ್ನಂಗಿತ್ತಂದ್ರವ ಎಲ್ಲ ಹೆಣ್ಣುಮಕ್ಕಳ ಆಶೆ ಏನು ಅಂತಂದ್ರೆ ಸಾಯು ತನಕನೂ ಕೂಡ ಸಾಯುದ್ರೊಳಗಾಗಿ ಮುತ್ತೈದೆಯಾಗಿ ಸಾಯ್ಬೇಕಂತ ತಿಳ್ಕೊಂಡು ಎಲ್ಲ ಹೆಣ್ಮಕ್ಳ ಆಶೆ ಇರ್ತೈತಿ. ಹೌದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳ ಆಶೆನೂ ಕೂಡ ಅದ ಇರ್ತೈತಿ. ಆದ್ರೆ ನಮ್ಮ ಹಣೆ ಬರ ಹೇಳೋಕ್ಕಾಗಲ್ಲ. ಎಲ್ಲಿ ಮಠ ನೀವು ಮುತ್ತೈದೆಯಾಗಿ ಮಣ ಹೊಂದ್ಬೇಕನ್ನಂಗಿತ್ತಂದ್ರೆ ಎಲ್ಲಿ ಮಠ ನಿಮ್ಮ ಹಣಿ ಮ್ಯಾಗ ಕುಂಕುಮ ಇರ್ತೈತೇವ, ಎಲ್ಲಿ ಮಠ ನಿಮ್ಮ ತಾಳಿಯನ್ನು ಇನ್ನೊಬ್ಬರಿಗೆ ತೋರಿಸ್ತಾ ಇರ್ದಂಗೆ ಬಚ್ಚಿಟ್ಕೊಂತೀರಿ ಅಲ್ಲಿ ತನಕ ನಿಮ್ಮ ತಾಳಿ ಕಟ್ಟಿರ್ತಕ್ಕಂಥ ಪತಿಯ ಆಯುಷ್ಯ ದೂರ ಹೋಗ್ತೈತಿ. ಹಣಿ ಮ್ಯಾಗ ಕುಂಕುಮ ಇಟ್ಟುಗಳ ಬದಲಿ ಅವು ಏನೋ ಬಂದಾವೆ ಮ್ಯಾಚಿಂಗ್ ಅವು ಏನು ಅವು ನಂಗೆ ಟಿಕಳಿ ಅಂತ ನೋಡಿ. ಅವು ನೀವು ಯಾವಾಗ ಹಚ್ಕೊಂಡ್ರಿ ಅವು ಯಾವಾಗ ಹೋದವು ಇವು ಹಂಗೆ ಅಲ್ಲ. ಮುತ್ತೈದಿ ಹೆಣ್ಮಕ್ಳ ಹಣಿಮ್ಯಾಗ ಕುಂಕುಮ ಇರ್ಬೇಕಂತ ಅದು ಹೆಣ್ಮಕ್ಳ ಸಂಕೇತ ಕೊಳ್ಳಾಗ ತಾಳಿತ್ತಂತಂದ್ರೆ ಈಕೆ ಮುತ್ತೈದಿ ಹೆಣ್ಮಗಳಂತ ಕರೀತಾರೆ. ಹಂಗೆ ನಾನು ಕೂಡ ಬರೀ ಪಕ್ಕಾ ಲಿಂಗವಂತ ಆಚಾರವಂತ ವಿಚಾರವಂತ ಅನ್ನಂಗಿತ್ತಂದ್ರೆ ಹಣಿಮ್ಯಾಗ ಬಸ್ ಇರ್ಬೇಕಂತ, ಕೊಳ್ಳಾಗ ಲಿಂಗ ಇರ್ಬೇಕಂತ. ನಮ್ಮ ಕೊಳಾಗ ಲಿಂಗನೂ ಇಲ್ಲ, ಹಣಿಮ್ಯಾಗ ಬಸ್ನೂ ಇಲ್ಲ ಅಂದ್ಬಿಡ್ತೀನಿ. ಎಲ್ಲಿ ಲಿಂಗ ಆಯ್ತು ಕೇಳೋಣ, ಬರೀ ಸುಮ್ಮನೆ ಹೇಳಪ್ಪ ಲಿಂಗ ಆಯ್ತು. ನಾವೆಲ್ಲ ಒಂದು ದಿವಸ ಆಚಾರ ವಿಚಾರ ಪರಂಪರೆ ಅಂತ ತರಲಿಲ್ಲ. ಕಾರಣ ಏನು ಅಂತಂದ್ರೆ ಇನ್ನು ಇಂಥವ್ರು ಗುರು ಸೇವೆನ ಮಾಡೋದು ಯಾವಾಗ? ಇಲ್ಲೆಲ್ಲ ಚಲೋ ಮಾಡ್ತೀರಿ, ಇಲ್ಲಿ ಸುದ್ದಿ ಅಲ್ಲ. ಇನ್ನು 4 ದಿವಸ ನಿಮ್ಮರ ಬಾಳೆ ಮಾಡ್ಬೇಕನ. ಎಲ್ಲರೂ ಭಾಳ ಚಂದ ವ್ಯವಸ್ಥೆ ಮಾಡಕತ್ತೀರಿ, ಭಾಳ ಚಂದ ಸೇವೆ ಮಾಡ್ತೀರಿ, ಭಾಳ ಚಂದ ಆಚಾರವಂತರದ್ರಿ, ಭಾಳ ಚಂದ ವಿಚಾರವಂತರದ್ರಿ. ಇಲ್ಲಿ ಸುದ್ದಿ ಅಲ್ಲ, ನಮ್ಮ ಕಡೆ ಸುದ್ದಿ. 12 ವರ್ಷಗಳ ಕಾಲ ಯಾರಿಗೂ ಕೂಡ ಹೇಳಲಾರ್ದಂಗೆ ಗುರು ಸೇವೆನ ಮಾಡಬೇಕಾದ್ರೆ ಆ ಗುರು ಸೇವೆಯ ಪ್ರಭಾವ, ಗಜದಂಡ ಶಿವಳ ತಪಸ್ಸಿನ ಶಕ್ತಿ, ಗಜದಂಡ ಶಿವಳ ಪೂಜಾದ ಫಲ ಸಿದ್ಧಾರೂಢರಿಗೆ ಹೆಂಗೆ ಹೋಲ್ದಿತ್ತು ಅಂತಂದ್ರೆ ಯಾರೋ ಇಬ್ಬರು ಗಂಡ ಹೆಂಡತಿ ಮಕ್ಕಳಾಗಿದ್ದಿಲ್ಲಂತ. ಮಕ್ಕಳಾಗದೇ ಇರುವಂಥ ಸಮಯದೊಳಗೆ ಅವ್ರಿಗೆ ಯಾರೋ ಹೇಳಿದ್ರಂತ, ಇಲ್ಲ ಮತ್ತು ಹಿಂಗೆ ಗಜದಂಡ ಶಿವಳು ಅಂತ ತಿಳ್ಕೊಂಡದ ದೇವಭೂಪುರನೊಳಗೆ ಅವ್ರ ಮಕ್ಕಳಿದ್ರು ಮಕ್ಕಳನ್ನ ಕೊಡ್ತಾರೆ, ಹೋಗಿ ಮಕ್ಕಳನ್ನ ಕೇಳ್ಕೊಂಡು ಬರ್ಬೋದು ಅಂತ ತಿಳ್ಕೊಂಡು ಹೇಳಿದಾಗ ಮನ್ಯಾಗ ಎಲ್ಲ ಸಂಪತ್ತದ.
ಬೆಳ್ಳಿ ಬಂಗಾರ ದುಡ್ಡು ಸಿರಿ ಸಂಪತ್ತು ಅನ್ನಕ್ಕೆ ಯಾವುದು ಕೊರತಿಲ್ಲ. ಒಂದು ಸಂಪತ್ತು ಕೊರತೆ ಅದ. ಯಾವುದು? ಸಂತಾನ ಸಂಪತ್ತು, ಮಕ್ಕಳ ಸಂಪತ್ತು. ಯಾವಾಗ ಸಂತಾನ ಸಂಪತ್ತು ಕೊರತೆ ಅದ, ಮಕ್ಕಳ ಸಂಪತ್ತು ಯಾವಾಗ ಕೊರತೆ ಅದ, ಕೊರತೆ ಇರಬೇಕಾದ್ರೆ ಯಾರೋ ನಿಮ್ಮಂತ ಬಲ್ಲಂತವ್ರು ಹೇಳಿದ್ರೆ ಇಲ್ಲ ಹಿಂಗೆ ಹೋರಿ ಆಶೀರ್ವಾದ ಮಾಡ್ತಾರೆ ಗುರುಗಳು ಅಂತ ತಿಳ್ಕೊಂಡು ಹೇಳಿದಾಗ ಸರಿ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಬಂಡಿ ಹುಡ್ಕೊಂಡು ಕೆಮ್ಮತ್ತಿನ ರೇಷ್ಮೆ ಸೀರೆ ಉಟ್ಕೊಂಡು ಗರಿ ದೋತ್ರ ಉಟ್ಕೊಂಡು ತಲೆ ಮೇಲೆ ರುಮಾಲ ಸುತ್ಕೊಂಡು ಮನಿ ಮಾಲಕ ಗಂಡ ಹೆಂಡತಿ ಸೀದಾ ಎಲ್ಲಿ ಬಂದ್ರಂದ್ರೆ ಗಜದಂಡ ಶಿವ ಅಂತಿಲ್ಲ ಮಕ್ಕಳನ್ನ ಕೇಳಕ್ಕೆ ಬಂದಾರ. ಮಕ್ಕಳನ್ನ ಕೇಳಕ್ಕೆ ಬಂದಾಗ ಒಳಗಡೆ ಗುರುಗಳು ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದ್ರು. ಗಜದಂಡ ಶಿವಗಳು ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದಾಗ ಇವರಿಬ್ಬರು ಗಂಡ ಹೆಂಡತಿ ಬಂದರು. ಸಿದ್ಧಾರೂಢರು ಗುರುಗಳು ಬಟ್ಟೆ ತೊಳಕಿದ್ದಾರೆ, ಕಪ್ನಿ ತೊಳಕತ್ತಿದ್ದಾರೆ. ಸಿದ್ಧಾರೂಢರು ಕಪ್ನಿನ ಲಕ್ಷ ಕೊಟ್ಟು ಕೇಳ್ರಿ ಹೆಂಗೈತೆ ಸೇವಾ, ಮನಮುಟ್ಟಿ ಮಾಡಿದ್ರೆ ಹೆಂಗೈತಿ. ನೀವು ಗಂಡನ ಸೇವಾರ ಮಾಡಿರಿ, ತಂದೆ ತಾಯಿ ಸೇವಾರ ಮಾಡಿರಿ, ಹೆಂಡತಿ ಸೇವಾರ ಮಾಡಿರಿ. ಯಾಕೆ ಕೆಲವೊಂದು ಸಮಯದೊಳಗೆ ನಾವು ಕೂಡ ಪಾಲ್ಗೊಳ್ಬೇಕಾಗತ್ತೆ. ಕಷ್ಟ ಸುಖ ದುಃಖದೊಳಗೆ ಅರ್ಧ ಪಾಲು ಗಂಡಂದಿದ್ರೆ ಅರ್ಧ ಪಾಲು ಹೆಂಡತಿದು ಇರುತ್ತಂತ. ಗುರು ಸೇವನೆ ಯಾವಾಗ ಮಾಡ್ಲಿಕ್ಕತ್ತಾರ ಮಾಡುವಂಥ ಸಮಯದೊಳಗೆ ಗಂಡ ಹೆಂಡತಿ ಬಂದ್ರೆ ಗಜದಂಡ ಶಿವ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಕೇಳ್ತಾರೆ, ಯಪ್ಪ ಭಗವಂತ ನಮಗೆಲ್ಲ ಕೊಟ್ಟಾನ, ಉಣ್ಣುವಂಥ ಅನ್ನಕ್ಕೆ ಕೊರತಿಲ್ಲ, ತೊಡುವಂಥ ಬಟ್ಟೆಗೆ ಕೊರತಿಲ್ಲ, ಮನೆಯೊಳಗೆ ದವಸ ಧಾನ್ಯಕ್ಕೆ ಕೊರತಿಲ್ಲ, ಎಲ್ಲ ಸಂಪತ್ತು ಐತೆಪ್ಪ. ಆದ್ರೆ ಭಗವಂತ ಎಲ್ಲ ಸಂಪತ್ತನ್ನು ಕೊಟ್ಟ ಒಂದು ಸಂಪತ್ತನ್ನು ಮರ್ತು ಬಿಟ್ಟಾನ ಅಂತಂದ್ರು. ಗಜದಂಡ ಶಿವಗಳಂದ್ರು ಏನು ಸಂಪತ್ತ ಯಪ್ಪ, ನಮಗೆ ಸಂತಾನ ಸಂಪತ್ತು ಒಂದಿಲ್ಲ ಯಪ್ಪ, ನಮಗೆ ಮಕ್ಕಳ ಸಂಪತ್ತು ಒಂದಿಲ್ಲ, ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಕೇಳ್ಕೊಂಡಾಗ ಅವಾಗ ಗಜದಂಡ ಶಿವಳಂದ್ರು ನಿಮಗೆ ಮಕ್ಕಳಾಗೋದಿಲ್ಲ ಅಂದರು. ಲಕ್ಷ ಕೊಟ್ಟು ಕೇಳ್ರಿ ಹೆಂಗೈತೆ ಗುರುಶೇವ. ಯಾವಾಗ ಗಜದಂಡ ಶಿವಳು ನೀವು ಮಕ್ಕಳಾಗಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ ಆ ಹೆಣ್ಮಗಳಲ್ಲಂತ ಯಪ್ಪ ನನಗೆ ಮಕ್ಕಳು ಆಗಲಾರ್ದ 15 ವರ್ಷ ಆತ ಮದುವೆಯಾಗಿ 15 ವರ್ಷ ಆತ, ನನ್ನ ಮಕ್ಕಳಾಗಲ್ಲ ಅಂತೇಳಿ ನನಗೆ ಗೊತ್ತೈತಿ, ನೀ ಏನು ಹೇಳೋದಲ್ಲದು. ನನಗೆ ಮಕ್ಕಳಾಗಲ್ಲ ನನಗೆ ಗೊತ್ತೈತಿ, ನೀ ಹೇಳೋದಲ್ಲ. ಮಕ್ಕಳಾಗಲ್ಲ ಅಂತ ತಿಳ್ಕೊಂಡು ನೀ ಹೇಳಂಗಿತ್ತಂದ್ರೆ ಅಲ್ಲಿಂದ ಇಲ್ಲಿ ಮಟ್ಟ ನಿನ್ನಂತೆಲ್ಲ ನಾ ಯಾಕೆ ಬರ್ಬೇಕಿತ್ತ? ಯಾವುದು ಆಗುವುದಿಲ್ಲ ಅಂತ ತಿಳ್ಕೊಂಡು ಹೇಳಕತ್ತಿಯಲ್ಲ, ಆಗುವುದಿಲ್ಲ ಅನ್ನುವಂಥದ್ದನ್ನು ಆಗುವಂಗೆ ಮಾಡಿ ತೋರ್ಸಾತ. ಯಾವುದು ಇಲ್ಲ ಅಂತಾರ ಅದನ್ನು ಕೊಡಿಸುವಂತಾತ ಶಕ್ತಿ ಯಾರಿಗೈತೆ ಅಂದ್ರೆ ಗುರುವಿಗೆ ಐತಂತ. ಅದಕ್ಕೆ ನೀನಂತೆಲ್ಲ ಬಂದೀವಿ, ನೀ ಹಿಂಗಿಲ್ಲ ನಂಗಿತ್ತ ಅಲ್ಲಿಂದ ಇಲ್ಲಿ ಮಟ್ಟ ಬಂದು ಏನು ಉಪಯೋಗ ಅಂದಾಗ ಗಜದಂಡ ಶಿವಗಳಂದ್ರು ನಗಕತ್ರಂತ. ನಗು ಮುಂದಾಗ ಇವರಿಬ್ಬರು ಯಾವಾಗ ಹೊರಗೆ ಗಂಡ ಹೆಂಡತಿ ಬಂದ್ರೆ ಸಿದ್ಧಾರೂಢರು ಹೊರಗೆ ಗುರುಗಳು ಕಾವಿ ಕಪ್ನಿ ತೊಳೆಕತ್ತಿದ್ರು. ಕಾವಿ ಕಪ್ನಿ ತೊಳೆಯುವಂಥ ಸಮಯದೊಳಗೆ ಇವರಿಬ್ಬರು ಗಂಡ ಹೆಂಡತಿ ಸಪ್ಪ ಮಕ್ಕ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಿದ್ಧಾರೂಢರು ಕಪ್ನಿ ತೊಳಿಬೇಕಾದ್ರೆ ಕೇಳಿದ್ರೆ ಏನ್ರವ ಯಾಕೆ ಅಳಕತ್ತಿಲ್ಲ ಯಾಕೆ ತಾಯಿ ಅಂದಾಗ ಏನಿಲ್ಲಪ್ಪ ಮತ್ತು ಹಿಂಗೆ ಗುರುಗಳು ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಂಡು ಬೇಡಕ್ಕೆ ಬಂದಿದ್ವಿ, ಮದುವೆಯಾಗಿ 15 ವರ್ಷ ಆತ, ಮಕ್ಕಳಾಗಿಲ್ಲ, ಮಕ್ಕಳನ್ನ ಬೇಡಕ್ಕೆ ಬಂದಿವಿಯಪ್ಪ. ಆದ್ರೆ ಏನು ಮಾಡ್ಬೇಕಾ ಗುರುಗಳು ಮಕ್ಕಳ ಆಗಲ್ಲ ಅಂತ ಹೇಳಿಬಿಟ್ರ. ಮಕ್ಕಳ ಆಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿಬಿಟ್ರ ಅಂದ್ಕೊಳ್ಳಿ. ಗುರುಗಳು ಕಪ್ಪನಿ ತೊಳೆಕತ್ತಾನ ಸಿದ್ಧಾರೂಢ ಪುಣ್ಯಾತ್ಮ. ಗುರುಗಳು ಕಪ್ಪನಿ ತೊಳೆಯುವಂಥ ಸಮಯದೊಳಗೆ ಅವಾಗ ಸಿದ್ಧಾರೂಢ ಅಂದ್ರಂತ ಚಿಂತೆ ಮಾಡಬೇಡ ವರ್ಷ ತುಂಬುದ್ರೊಳಗೆ ಗಂಡು ಮಗನ ಹಡಿತೀಯವ ನೀ ಅಂತ ತಿಳ್ಕೊಂಡು ಸಿದ್ಧಾರೂಢರು ಹೇಳಿದ್ರು. ಹೇಳಿದಾಗ ಇಬ್ಬರಿಗೆ ಗಂಡ ಹೆಂಡತಿಗೆ ಆಶ್ಚರ್ಯ ಅನ್ನಿಸ್ತು. ಯಾಕಂದ್ರೆ ನಾವು ಕೇಳಕ್ಕೆ ಬಂದಿದ್ದ ಗುರುಗಳಾಗಿರ್ತಕ್ಕಂಥ ಗಜದಂಡ ಶಿವಗಳನ್ನ ಅವರು ಸೇವಾ ಮಾಡ್ತಕ್ಕಂಥ ಈ ಸೇವದ ಮರಿ ಮಕ್ಕಳಕ್ಕ ಅನ್ನಕತ್ತನಂದ್ರೆ ಹಾಗಾದ್ರೆ ಇದ್ರಾಗ ಗುರು ದೊಡ್ಡವನು ಶಿಷ್ಯ ದೊಡ್ಡವನು ಅಂತ ವಿಚಾರ ಮಾಡಕತ್ತವ್ರು. ವಿಚಾರ ಮಾಡೋ ಮುಂದಾಗ ಆಗ್ಲೆಪ್ಪ ಏನ ನಿನ್ನ ವಾಣಿ ಸತ್ಯ ಐತೋ ಏನೋ ಗುರುವಿನ ವಾಣಿ ಸತ್ಯ ಐತೋ ನೋಡ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಆಶ್ಚರ್ಯ ಏನಾಯ್ತು ಅಂದ್ರೆ ಆ ಹೆಣ್ಮಗಳ ಮನೆಗೆ ಹೋಗಿ ನಿತ್ಯಲೂ ಕೂಡ ಕಾಲವನ್ನು ಕಳಿಬೇಕಾದ್ರೆ ವರ್ಷ ತುಂಬುದ್ರೊಳಗಾಗಿ ಗರ್ಭ ಧರಿಸಿ ಒಂದು ಗಂಡು ಮಗನ ಹಡದ ಬಿಟ್ಲ. ಮಗನ ಎತ್ಕೊಂಡು ಸೀದಾ ದೇವಭೂಪುರಿಗೆ ಬಂದ. ಮಗನನ್ನು ಹಡ್ಕೊಂಡು ದೇವಭೂಪುರಿಗೆ ಬಂದಂಥ ಸಮಯದೊಳಗೆ ಒಳಗೆ ಗಜದಂಡ ಶಿವಗಳಿದ್ರು. ಇದ್ದಾಗ ಆ ಹೆಣ್ಮಗಳನ್ನಂತ ಯಪ್ಪ ನೋಡು, ಹಿಂದಿನ ವರ್ಷ ಹೋದ ವರ್ಷ ನಾವು ಬಂದಾಗ ಮಕ್ಕಳನ್ನ ಕೇಳಕ್ಕೆ ಬಂದಾಗ ಮಕ್ಕಳು ಆಗೋದಿಲ್ಲ ಅಂತ ತಿಳ್ಕೊಂಡು ನೀ ಹೇಳಿದಿ, ನಿನ್ನ ಸೇವೆ ಮಾಡ್ತಕ್ಕಂಥ ಆ ಸೇವದ ಮರಿ ಮಕ್ಕಳಕ್ಕ ಅಂತ ತಿಳ್ಕೊಂಡು ಹೇಳಿದ. ನಿನ್ನ ಮಾತು ಸುಳ್ಳಾತ, ನಿನ್ನ ತಪಸ್ಸಿನ ಶಕ್ತಿ ಸುಳ್ಳಾತ, ನಿನ್ನ ಪೂಜೆದ ಫಲ ಸುಳ್ಳಾತ, ಆತನ ಶಕ್ತಿ ಭಾಳ ದೊಡ್ಡದೈತಂದಾಗ ಗಜದಂಡ ಶಿವಣ್ಣಗ ಕತ್ರಂತ. ಏನು ಅಂತಂದ್ರೆ ಸುಳ್ಳಾಗಿಲ್ಲ, ನಾ ಹೇಳಿದ್ದನು ಕೂಡ ಸತ್ಯನೈತಂದ್ರು. ಯಾಕೆ ನನ್ನ ಪೂಜಾದ ಫಲ, ನನ್ನ ತಪಸ್ಸಿನ ಫಲ, ನನ್ನ ಶಿವಯೋಗದ ಫಲ ಎಂದೂ ಕೂಡ ಸುಳ್ಳಾಗುವುದಿಲ್ಲ. ಕಾರಣ ಏನು ಅಂತಂದ್ರೆ ನನ್ನ ಶಿವಯೋಗದ ಸಾಧನೆ ಪೂಜಾದ ಫಲವನ್ನು ಅಲ್ಲೇನು ಸಿದ್ಧಡೋದಲ್ಲ, ನನ್ನ ಕಪ್ಪನಿ ತೊಳೆದ ನನ್ನ ಎಲ್ಲ ಪೂಜಾದ ಫಲನ ಅವ ತಗೊಂಡಾನ. ಹಿಂಗಾಗಿ ನನ್ನ ಸಿದ್ಧಿ ಅವಂಗಾಗೈತಂದ್ರಂತ ಗಜದಂಡ ಶಿವಳು ಅವಂಗಾಗೈತಂದ್ರಂತ.